ಇಲ್ಲಿ ನಮಗೆ ಶಾಸಕರು ಇಲ್ಲದೇ ಇರೋದ್ರಿಂದ ಚುನಾವಣೆಯಲ್ಲಿ ಸುಮಾರು 30,000 ಓಟುಗಳ ಮೈನಸ್ ಇದೆ ಕ್ಷೇತ್ರದಲ್ಲಿ ಆಗಿದ್ದರಿಂದ ನಮ್ಮ ಹಿರಿಯ ನಾಯಕರು ನೀಲಕಂಠೇಗೌಡರು ತೀರ್ಕೊಂಡ ಮೇಲೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅನಾಥವಾಗಿದೆ. ಆ ಸ್ಥಾನ ತುಂಬುವುದಕ್ಕೆ ಒಬ್ಬ ಯೋಗ್ಯ ಮತ್ತು ಸಮರ್ಥ ಅಭ್ಯರ್ಥಿ ಬೇಕಾಗಿದೆ ಅನ್ಕೊಂಡಿದ್ದೆ. ಇವತ್ತು ಒಳ್ಳೆ ದಿನ ಆಗಿದ್ದರಿಂದ ದೇವರ ದರ್ಶನ ಪಡೆದಿದ್ದೀನಿ ಮತ್ತು ನಮ್ಮ ಕಾರ್ಯಕರ್ತರ ಅಪೇಕ್ಷೆಯಂತೆ ಕಾರ್ಯಕರ್ತರ ಭೇಟಿನೂ ಮಾಡಬೇಕಂತೇಳಿ ಇವತ್ತು ಕಾಂಗ್ರೆಸ್ ಆಫೀಸಿಗೆ ಬಂದಿದ್ದು. ಇಲ್ಲಿ ಬಹಳಷ್ಟು ಚರ್ಚೆ ಆಗಿರೋದು ಏನಂದ್ರೆ, ಇಲ್ಲಿ ನಮಗೆ ಶಾಸಕರು ಇಲ್ಲದೇ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತಿಯೊಂದಕ್ಕೂ ನಾವು MLA ಹತ್ರ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಬೇರೆ ಪಕ್ಷದ MLA ಇರೋದ್ರಿಂದ ನಮ್ಗೆ ಅವ್ರಿಗೆ ಹೋಗಕ್ಕಲ್ಲ. ನಮ್ಮದೇ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿಗಳ ಬಳಿ ಹೇಳಿ ನಮ್ಮ ತಾಲೂಕಿಗೆ ಅನುದಾನ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ಇಟ್ಟಿದ್ದಾರೆ. ಅದೊಂದು ವಿಚಾರ. ಮೊನ್ನೆ ತಾನೇ ನಮ್ಮ AICC ಜನರಲ್ ಸೆಕ್ರೆಟರಿ ಕರ್ನಾಟಕ ಉಸ್ತುವಾರಿಯಾಗಿರುವಂತ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ರು, ನನ್ನೂ ಕರೆದು ಮಾತಾಡಿದ್ರು. ವಿಶೇಷವಾಗಿ ಕೋಲಾರ ಪಾರ್ಲಿಮೆಂಟ್ ಬಗ್ಗೆ ತಾವೇನೇನು ಮಾಡಿದ್ದೀರ ಅಂತ ಕೇಳಿದ್ರು. ಇದುವರೆಗೂ ನಾವೇನೇನು ಮಾಡಿದ್ವಿ ಹೇಳಿದ್ವಿ. ಆಮೇಲೆ ಅವರ ಸೂಚನೆ ಮೇರೆಗೆ ಕಾರ್ಯಕರ್ತರ ಅಹವಾಲುಗಳು ಸ್ವೀಕರಿಸಬೇಕು ಮತ್ತು ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಗಳಿಲ್ಲ ಅಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಸ್ಥಾನ ತುಂಬುವಂತ ಕೆಲಸನ ಆಗಬೇಕು ಅಂತ ಹೇಳಿದ್ದಾರೆ. ಅದನ್ನ ಮುಖ್ಯವಾಗಿ ಇವತ್ತು ಚರ್ಚೆ ಮಾಡ್ತಾ ಇದ್ವಿ, ಯಾರನ್ನ ಮಾಡಬೇಕು ಅಂತ ಹೇಳಿ. ಆಮೇಲೆ ಇಲ್ಲಿ ಬಹಳಷ್ಟು ಕೆಲಸ ಆಗಬೇಕಾಗಿದೆ. ಮೋಸ್ಟ್ಲಿ ನಮಗೆ ನವೆಂಬರ್-ಡಿಸೆಂಬರ್ ಅಷ್ಟೊತ್ತಿಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ನನ್ನ ಏನು MP ಚುನಾವಣೆಯಲ್ಲಿ ಸುಮಾರು 30,000 ಓಟುಗಳ ಮೈನಸ್ ಇದೆ ಕ್ಷೇತ್ರದಲ್ಲಿ ಆಗಿದ್ದರಿಂದ ಇಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಅಂತ ನನಗೆ ಹೈಕಮಾಂಡ್ ಇಂದ ಸೂಚನೆ ಬಂದಿದೆ. ನಾವು ಬರೋ ವಾರದಿಂದ ನಾನು 16 ಮಾತಾಡ್ತೀನಿ. ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ. ಡಿಸೆಂಬರ್ ಅಲ್ಲಿ ಚುನಾವಣೆ ಬರ್ತಾ ಇದೆ. ನಮಗೆ ಏನು MP ಚುನಾವಣೆಯಲ್ಲಿ ರಿಸಲ್ಟ್ ಏನು ಬರ್ತದೆ ಪುನರಾವರ್ತನೆ ಆಗಬಾರ್ದು. ಇಷ್ಟೆಲ್ಲ ಸರ್ಕಾರ ಸೌಲಭ್ಯ ಕೊಡ್ತಾ ಇದ್ರು ಕೂಡ ಯಾಕೆ ಜನ ನಮ್ಮ ಬಗ್ಗೆ ಒಲವು ತೋರಿಸ್ತಾ ಇಲ್ಲ ಅನ್ನೋದು ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಆದ್ರಿಂದ ನಾವು ಪಂಚಾಯತಿಯನ್ನು ವಿಸಿಟ್ ಮಾಡಬೇಕು ಅಂತ ಹೇಳಿ ನಾವು ಈ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನೆಕ್ಸ್ಟ್ ವೀಕಿಂದ ನಾವು ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಿ ನಮ್ಮ ಕಾರ್ಯಕರ್ತರ ಜನಗಳನ್ನ ಭೇಟಿ ಮಾಡಿ ಅಲ್ಲೇನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೀನಿ. ಈಗ ಅದನ್ನೇ ಹೇಳಿದೆ ನಾನು. ನಮ್ಮ ಹಿರಿಯ ನಾಯಕರು ನೀಲಕಂಠೇಗೌಡರು ತೀರ್ಕೊಂಡ ಮೇಲೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅನಾಥವಾಗಿದೆ. ಆ ಸ್ಥಾನ ತುಂಬುವುದಕ್ಕೆ ಒಬ್ಬ ಯೋಗ್ಯ ಮತ್ತು ಸಮರ್ಥ ಅಭ್ಯರ್ಥಿ ಬೇಕಾಗಿದೆ. ನಾವು ಯಾರನ್ನಂದ್ರೆ ಅವ್ರು ಮಾಡೋಕ್ಕಾಗಲ್ಲ. ಅದರಿಂದ ನಾವೆಲ್ಲ ಸೀನಿಯರ್ ಲೀಡರ್ಸ್ನ ಕನ್ಸಲ್ಟ್ ಮಾಡಿ ಅವ್ರ ಅಭಿಪ್ರಾಯನ ಪಡೆದು ಒಬ್ಬ ಒಳ್ಳೆ ಬ್ಲಾಕ್ ಪ್ರೆಸಿಡೆಂಟ್ನ ಇಲ್ಲಿ ನೇಮಕ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದೀವಿ. ಸರ್, ತಾಲೂಕಲ್ಲಿ ಕಾರ್ಯಕರ್ತರು ಮತ್ತೆ ಇದೇ ಪಕ್ಷದ ಮುಖಂಡರ ನಡುವೆ ಒಂದಷ್ಟು ವಿಚಾರಗಳ ಬಗ್ಗೆ ಗೊಂದಲಗಳು ಉದ್ಭವ ಆಗಿದೆ ಸರ್. ತಮ್ಮ ಗಮನಕ್ಕೆ ಬಂದಿರಬಹುದು ಅನಿಸ್ತೀವಿ, ಅದ್ರ ಬಗ್ಗೆ ತಾವೇನು? ಈಗ ಯಾವುದಾದರೂ ನಾಮಿನೇಷನ್ ಮಾಡಿದಾಗ ಸಹಜವಾಗಿ ಆಸ್ಪಿರೆಂಟ್ಸು ಜಾಸ್ತಿ ಇರ್ತಾರೆ. ಸಿಗದಿರೋರು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು ಸಹಜ. ಅವರನ್ನ ಕನ್ಸಲ್ಟ್ ಮಾಡಿ ಅದನ್ನ ಏನು ಬೇಜಾರು ಮಾಡ್ಕೋದನ್ನ ಶಮನ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸರ್, ನಿನ್ನೆ ಒಂದು ಸಭೆಯಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಗೂಡಾಯಿತು. ಹಲವಾರು ವಿಚಾರಗಳು ಕೂಡ ತಮ್ಮ ಗಮನಕ್ಕೆ ಬಂದಿರುತ್ತೆ ಅಂತ ತಿಳ್ಕೊಳ್ತೀವಿ. ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ವಿಚಾರ ಆಗ್ಬೋದು, ಮತ್ತೊಂದು ಇವಾಗ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಆಗ್ಬೋದು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಗ್ರಾಮದಲ್ಲೂ ಇರೋದು ಸರ್ವೇ ಸಾಧಾರಣ. ಆದರೆ ಅಂಥ ಒಂದು ಸರ್ಕಾರ ಕೂಡ ತಮ್ಮದೇ ಇದೆ, ಆದರೂ ಸಹ ಇವತ್ತು ಗೊಂದಲಗಳಲ್ಲಿ ನಡೀತಾ ಇದೆ. ಇದನ್ನು ಯಾವ ರೀತಿ ಸರಿಪಡಿಸ್ತಾರೆ? ನಾನು ಈಗಾಗಲೇ ಹೇಳ್ದಂಗೆ ಯಾವುದೋ ನಾಮಿನೇಷನ್ ಆದ ಗೊಂದಲಗಳಾಗೋದು ಸಹಜನೇ. ಅದನ್ನ ಆದಿನಾರಾಯಣ ಅವರೇ ನಿನ್ನೆ ಪರ್ಸನಲ್ ಆಗಿ ಹೇಳಿದ್ದಾರೆ. ಇದನ್ನೆಲ್ಲ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ಗೊಂದಲ ಪರಿಹಾರ ಮಾಡ್ತೀವಿ ಅಂತ ಆದಿನಾರಾಯಣ ನಿನ್ನೆ ಮಾತು ಕೊಟ್ಟಿರೋದು ನಾನು ಮೀಡಿಯಾ ಮುಖಾಂತರ ನೋಡಿದೆ, ಮಾತಾಡಿದನು ಕೂಡ. ಇದು ಶೀಘ್ರದಲ್ಲೇ ಪರಿಹಾರ ಆಗುತ್ತೆ. ಇನ್ನು ಮುಂದೆ ಆಗಬೇಕು ಅಂದ್ರೆ ನಾಮಿನೇಷನ್ಗಳಿಗೂ ಸ್ವಲ್ಪ ಎಲ್ಲರನ್ನೂ
ಕೇಳಿ ಮಾತಾಡಬೇಕು ಅಂತೇಳಿ ನಾನು ಅವ್ರಿಗೆ ಸರ್ ಎಲ್ಲೋ ಒಂದು ಕಡೆ ತಾವು ಚುನಾವಣೆ ನಂತರ ಈ ಭಾಗದಲ್ಲಿ ತಾವು ಸಕ್ರಿಯವಾಗಿ ಇಲ್ಲ ಅನ್ನೋ ಒಂದು ವಾದ ಕೂಡ ಇದೆ ಸರ್. ಇಲ್ಲ, ನಾನು MP ಆಗಿ ಗೆದ್ದಿದ್ರೆ ನಮ್ದು ಬೇರೆನೆ ಕೆಲಸ ಇರ್ತಾ ಇತ್ತು. ಸೋತಿದ್ದೀವಿ. ಆಮೇಲೆ ನಿಮ್ಗೆ ಗೊತ್ತು, ಸೋತವ್ರಿಗೆ ಅಂತ ಪ್ರಾಮುಖ್ಯತೆ ಇರೋ ವಿಚಾರ ನಾನು ಓಪನ್ ಆಗಿ ಹೇಳ್ತೀನಿ. ಸೋತವ್ರಿಗೆ ಅಂತ ಪ್ರಾಮುಖ್ಯತೆ ಇರಲ್ಲ. ನಮ್ಮ ಹತ್ರ ಏನಾದರೂ ಕೆಲಸ ಆಗತ್ತೆ ಅಂದ್ರೆ ಕಾರ್ಯಕರ್ತರಾಗಲಿ ಜನ ಬರ್ತಾರೆ. ಸೋತಿರೋರ ಹತ್ರ ಏನು ಕೆಲಸ ಆಗಲ್ಲ ಅಂದ್ರೆ ಜನನೂ ಬರಲ್ಲ. ನನ್ಗೆ ಹಂಗೂ ಕಾರ್ಯಕರ್ತರು ತಮ್ಮ ಪ್ರೀತಿಯಿಂದ ಊರ ಹಬ್ಬಗಳಿಗೆ ಮದುವೆಗಳಿಗೆ ಕರೀತಾನೆ ಇದ್ದಾರೆ. ನಾನು ಬರ್ತಾನೆ ಇದ್ದೀನಿ. ಆದ್ರೆ ಬಂದು ಪ್ರಚಾರ ಮಾಡ್ಕೊಳ್ಳೋಂಥ ಸಂದರ್ಭ ನನಗೇನು ಸಿಕ್ಕಿಲ್ಲ. ಅದರಿಂದ ಈಗ ನಮ್ಮ ಪಕ್ಷನೂ ಕೆಲಸ ಕೊಟ್ಟಿರೋದ್ರಿಂದ ಪ್ರತಿ ಪಂಚಾಯತಿ ವಿಸಿಟ್ ಮಾಡಬೇಕು ಅನ್ನೋ ಒಂದು ಕೆಲಸ ಇರೋದ್ರಿಂದ ನಾವಿನ್ನು ಮೇಲೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತೀವಿ. ಸರ್ 16 ವರ್ಷಗಳಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತರಿಗೂ ಸಂಪೂರ್ಣವಾಗಿ ಇಲ್ಲಿ ಗೌರವ ಕೆಲವ್ರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪನೂ ಇದೆ ಸರ್. ಅದ್ರ ಬಗ್ಗೆ ತಾವು ಹೇಳಿ. ಇದು ಮುಳುಬಾಗ್ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ MLAಗಳು ಶಾಸಕರುಗಳು ಪಕ್ಷದ ಶಾಸಕರುಗಳು ಇರಲ್ವೋ ಅಲ್ಲಿ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಪಕ್ಷ ಕೆಲವರು ಇನ್ಚಾರ್ಜ್ಗಳು ಹಾಕಿದ್ದಾರೆ KPCC ಇಂದ. ಅವರ ಮೂಲಕ ಯಾರ್ಯಾರಿಗೆ ಗೌರವ ಸಿಗಬೇಕು, ಯಾರ್ಯಾರಿಗೆ ಆದ್ಯತೆ ಸಿಗಬೇಕು, ಯಾರು ಹೊಸಬರು ಬಂದಿದ್ದಾರೆ ಅಥವಾ ಯುವಕರು ಬಂದಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಎಲ್ಲ ನಿಟ್ಟಿನಲ್ಲಿ ಕೆಲಸ ಶುರು ಮಾಡ್ತೀವಿ. ಸರ್, ಇತ್ತೀಚೆಗೆ ನಡೆದಂಥ ಕೋಮಲ್ ಚುನಾವಣೆಯಲ್ಲಿ ಸ್ವಪಕ್ಷದವರೇ ಒಂದು ಅಭ್ಯರ್ಥಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾರೆ ಸರ್. ಅದರ ಬಗ್ಗೆ ಇಲ್ಲ, ರೆಬೆಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ರೆಬೆಲ್ಸ್ ಇರ್ತಾರೆ. ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದಕ್ಕಾಗಲ್ಲ. ಅವರು ನಿಂತ್ಕೊಂಡಿರ್ತಾರೆ, ಇವರು ನಿಂತ್ಕೊಂಡಿರ್ತಾರೆ. ಯಾರಿಗೆ ಅಡ್ವಾಂಟೇಜ್ ಅವ್ರು ಗೆದ್ದಿರ್ತಾರೆ. ಅವರು ಕಾಂಗ್ರೆಸ್ ಅವರೇ ಆಗಿರೋದ್ರಿಂದ ರೆಬೆಲ್ ಕಾಂಗ್ರೆಸ್ ಅಂತಾನೆ ಗುರುತಿಸ್ಕೊಂಡಿದ್ದಾರೆ ಅಷ್ಟೇ. ಸರ್, ಮುಂಬರಲಿರುವ ಗ್ರಾಮ ಪಂಚಾಯತಿ ಸಮೀಪದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಬಲಗೊಳ್ಳದಿದ್ದರೆ ಚುನಾವಣೆ ಇದೇ ರೀತಿ ಫಲಿತಾಂಶ ಪುನರಾವರ್ತನೆ ಆಗ್ತದೆ. ಸಂಘಟನೆ ಮಾಡೋದಕ್ಕೆ ನಾವು ಇವತ್ತು ರಂಗಕ್ಕೆ ಇಳಿದಿದ್ದೀವಿ. ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಇವತ್ತು ಬಂದಿರೋದು.